ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ಲಿವರ್ ಬಗ್ಗೆ ಈ ಲಕ್ಷಣಗಳು ನಿಮಗೂ ಕಾಣಿಸುತ್ತಿದ್ದರೆ ಹಿಂದೆ ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ. ನಮ್ಮ ಲಿವರ್ ಅಂದರೆ ಯಕೃತ್ ದೇಹದ ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ. ಇದು ರಕ್ತ ಶುದ್ಧಿಗೊಳಿಸಲು, ವಿಷವನ್ನು ತೆಗೆದುಹಾಕಲು, ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಮತ್ತು ಅಗತ್ಯವಾದ ಪ್ರೋಟೀನ್ ಉತ್ಪಾದಿಸುವ ಕೆಲಸವನ್ನು ಮಾಡುತ್ತದೆ. ಅದು ಸರಿಯಾದ ಕಾರ್ಯನಿರ್ವಹಿಸುವುದು ನಿಲ್ಲಿಸಿದಾಗ ದೇಹದಲ್ಲಿ ಅನೇಕ ಲಕ್ಷಣಗಳು ಗೋಚರಿಸುತ್ತವೆ. ಅಲ್ಲದೆ ಇದು ಮೊದಲು ಮೂತ್ರದಲ್ಲಿ ಕಂಡುಬರುತ್ತದೆ. ಈ ಲಕ್ಷಣಗಳು ಏನು ಎಂಬುದನ್ನು ನೋಡೋಣ ಬನ್ನಿ. ಮೂತ್ರ ಹಳದಿ ಬಣ್ಣಕ್ಕೆ ತಿರುಗುವುದು. ನಿಮ್ಮ ಮೂತ್ರವು ಸಾಮಾನ್ಯಕ್ಕಿಂತ ಗಾಢ ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತಿದ್ದರೆ ಅದು ಯಕೃತ್ತಿನ ಸಮಸ್ಯೆಯ ಮೊದಲ ಚಿಹ್ನೆಯಾಗಿರಬಹುದು. ಯಕೃತ್ ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಈ ರೀತಿಯ ಮೂತ್ರ ಉಂಟಾಗುತ್ತದೆ. ಇದು ನಿಮಗೆ ಆಗುತ್ತಿದ್ದರೆ ತಕ್ಷಣ ಜಾಗರೂಕರಾಗಿರಿ. ಮೂತ್ರದ ದುರ್ವಾಸನೆ. ಅಸಹಜವಾಗಿ ಹಾಗೂ ಬಲವಾದ ದುರ್ವಾಸನೆಯುಳ್ಳ ಮೂತ್ರ ಯಕೃತ್ತಿನ ಹಾನಿಯಾಗುವ ಮತ್ತೊಂದು ಲಕ್ಷಣವಾಗಿದೆ. ಯಕೃತ್ ವಿಷವನ್ನು ಸರಿಯಾಗಿ ಸಂಸ್ಕರಿಸಲು ಸಾಧ್ಯವಾಗದಿದ್ದಾಗ ಅವು ಮೂತ್ರಪಿಂಡಗಳ ಮತ್ತು ಮೂತ್ರದ ಮೂಲಕ ಹೊರಹಾಕಲ್ಪಡುತ್ತದೆ. ಇದು ಮೂತ್ರದಲ್ಲಿ ದುರ್ವಾಸನೆಯನ್ನು ಉಂಟುಮಾಡಬಹುದು. ನೊರೆಮೂತ್ರ. ಮೂತ್ರವು ನೊರೆಯಂತೆ ಕಾಣಿಸಿಕೊಂಡರೆ ಮತ್ತು ಇದು ಮುಂದುವರಿದರೆ ಅದು ಪ್ರೋಟೀನ್ ಸೋರಿಕೆಯ ಸಂಕೇತವಾಗಿರಬಹುದು. ಇದು ಯಕೃತ್ತಿನ ಹಾನಿ ಅಥವಾ ಯಕೃತ್ತಿನ ಸಿರೋಸಿಸ್ಗೆ ಸಂಬಂಧಿಸಿದ್ದಾಗಿರುತ್ತದೆ. ಮೂತ್ರ ಮಾಡುವ ಜಾಗದಲ್ಲಿ ಸುಡುವ ಸಂವೇದನೆ. ಯಕೃತ್ತಿನ ಕಾಯಿಲೆಯು ದೇಹದಲ್ಲಿ ಅಮೋನಿಯಾ ಮಟ್ಟವನ್ನು ಹೆಚ್ಚಿಸಬಹುದು. ಇದು ಮೂತ್ರ ವಿಸರ್ಜಿಸುವಾಗ ಸುಡುವ ಸಂವೇದನೆಯನ್ನು ಉಂಟುಮಾಡಬಹುದು. ಪದೇ ಪದೇ ಮೂತ್ರ ವಿಸರ್ಜಿಸುವಾಗ ಸುಡುವ ಅಥವಾ ಉರಿಯುವ ರೀತಿ ಕಂಡುಬಂದರೆ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ಆಗಾಗ್ಗೆ ಮೂತ್ರ ವಿಸರ್ಜನೆ. ಯಕೃತ್ತಿನ ಹಾನಿಯು ಆಗಾಗ್ಗೆ ಮೂತ್ರ ವಿಸರ್ಜನೆಗೆ ಕಾರಣವಾಗಬಹುದು. ಆದರೆ ಇದು ಸಣ್ಣ ಪ್ರಮಾಣದಲ್ಲಿ ಸಂಭವಿಸಿದರೆ ಈ ಚಿಹ್ನೆಯು ಯಕೃತ್ತಿಗೆ ಸಂಬಂಧಿಸಿದ ಗಂಭೀರ ಕಾಯಿಲೆಗಳನ್ನು ಸೂಚಿಸುತ್ತದೆ. ಗಮನಿಸಿ ಸ್ನೇಹಿತರೆ, ಈ ಎಲ್ಲಾ ಮಾಹಿತಿಗಳನ್ನು ಅನುಸರಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.